ಎಲ್ಲರಿಗೂ ನಮಸ್ಕಾರ. ಓಂ ಸಾಯಿರಾಮ್. ಜೀವನದಲ್ಲಿ ಅತ್ಯಂತ ಕಠಿಣವಾದ ಕೆಲಸ ಯಾವುದು ಗೊತ್ತಾ? ಸತ್ಯವನ್ನು ಮಾತನಾಡುವುದು ಅಥವಾ ಸತ್ಯವನ್ನು ಒಪ್ಪಿಕೊಳ್ಳುವುದು. ಅದಕ್ಕಿಂತಲೂ ಕಠಿಣವಾದದ್ದು ಎಂದರೆ ನಮ್ಮ ಅಹಂಕಾರವನ್ನು ಬಿಟ್ಟು ಬಾಬಾ ಅವರ ಪಾದಗಳಿಗೆ ಶರಣಾಗುವುದು. ಇಂದು ನಾವು ಸಾಯಿ ಬಾಬಾರವರ ಜೀವನದ ಒಂದು ಅದ್ಭುತ ಸಂದೇಶವಾದ ಸತ್ಯ ಮತ್ತು ಸಮರ್ಪಣೆಯ ಬಗ್ಗೆ ತಿಳಿಯೋಣ. ಇದು ನಿಮ್ಮ ಆತ್ಮವನ್ನು ಮುಕ್ತಗೊಳಿಸುತ್ತದೆ. ಬನ್ನಿ ತಿಳಿಯೋಣ. ಸತ್ಯ ಎಂದರೆ ಏನು ಅಂತ ತಿಳ್ಕೊಳ್ಳೋಣ ಬನ್ನಿ. ಸತ್ಯ ಎಂದರೆ ಕೇವಲ ಸುಳ್ಳು ಹೇಳದಿರುವುದಲ್ಲ. ಸಾಯಿ ಬಾಬಾರವರ ಪ್ರಕಾರ ನಮ್ಮ ಮನಸ್ಸು, ಮಾತು ಮತ್ತು ಕೆಲಸ ಒಂದೇ ಆಗಿರುವುದೇ ನಿಜವಾದ ಸತ್ಯ. ಶಿರಡಿಯಲ್ಲೊಬ್ಬ ಮಾಧವ ಎಂಬ ಭಕ್ತನಿದ್ದ. ಅವನು ಹೊರಗಡೆ ತುಂಬ ಭಕ್ತನಂತೆ ಕಂಡರೂ ಒಳಗಡೆ ಸ್ವಾರ್ಥಿಯಾಗಿದ್ದ. ಬಾಬಾ ಅವನಿಗೆ ಹೇಳಿದರು, ಮೊದಲು ನಿನ್ನ ಒಳಗೆ ಇಣುಕಿ ನೋಡು. ಯಾವಾಗ ಅವನು ತನ್ನ ಸುಳ್ಳಿನ ಮುಖವಾಡ ಕಳಚಿ ಪ್ರಾಮಾಣಿಕನಾದನೋ ಆಗ ಅವನ ಮನಸ್ಸು ಹಗುರವಾಯಿತು. ಆಗ ಬಾಬಾ ಹೇಳುತ್ತಾರೆ, ಸತ್ಯ ಹೊರಗಿನಿಂದಲ್ಲ, ಒಳಗಿನಿಂದ ಶುರುವಾಗಬೇಕು ಅಂತ. ಸತ್ಯ ಮತ್ತು ನಷ್ಟದ ಬಗ್ಗೆ ಬಾಬಾ ಅವರು ತಿಳಿಸ್ತಾರೆ. ಒಬ್ಬ ವ್ಯಾಪಾರಿ ಬಾಬಾ ಅವರನ್ನು ಕೇಳಿದ, ಬಾಬಾ, ಸತ್ಯ ಹೇಳಿದರೆ ನಷ್ಟವಾದರೆ ಏನು ಮಾಡುವುದು ಅಂತ. ಅದಕ್ಕೆ ಬಾಬಾ ಮುಗುಳು ನಗುತ್ತಾ ಹೇಳಿದರು, ಸತ್ಯ ಹೇಳಿದರೆ ಹಣದ ನಷ್ಟವಾಗಬಹುದು, ಆದರೆ ಸುಳ್ಳು ಹೇಳಿದರೆ ನಿಮ್ಮ ಆತ್ಮವೇ ಕಳೆದು ಹೋಗುತ್ತದೆ. ಆಗ ಆ ವ್ಯಾಪಾರಿ ತನ್ನ ತಪ್ಪನ್ನು ಒಪ್ಪಿಕೊಂಡು ಆರಂಭದಲ್ಲಿ ನಷ್ಟವಾದರೂ ಕೂಡ ನಂತರ ಜನರ ನಂಬಿಕೆ ಹೆಚ್ಚಾಗಿ ಅವನ ವ್ಯಾಪಾರ ದುಪ್ಪಟ್ಟಾಯಿತು. ಈಗ ಬಾಬಾ ಅವರು ಸಮರ್ಪಣೆ ಎಂದರೇನು ಅಂತ ತಿಳಿಸಿದ ಅರ್ಥವನ್ನು ನೋಡೋಣ. ಸಮರ್ಪಣೆ ಎಂದರೆ ನಾನಲ್ಲ ನೀನು, ಅಂದರೆ ಪ್ರತಿ ಕೆಲಸದಲ್ಲೂ ದೇವರ ಇಚ್ಛೆಯನ್ನು ಕಾಣುವುದು. ನಾವಿಕನು ಹುಟ್ಟುಗೋಲನ್ನು ಬಿಟ್ಟಾಗ ಮಾತ್ರ ಗಾಳಿಯು ದೋಣಿಯನ್ನು ದಡಕ್ಕೆ ಸೇರಿಸುತ್ತದೆ. ಹಾಗೆಯೇ ನಾವು ಕೂಡ ನಮ್ಮ ಹಠ ಮತ್ತು ಅಹಂಕಾರವನ್ನು ಬಿಟ್ಟಾಗ ದೇವರು ನಮ್ಮ ಜೀವನವನ್ನು ಸಂಭಾಳಿಸ್ತಾನೆ. ಶಾರದಾ ಎಂಬ ಮಹಿಳೆ ತನ್ನ ಮಗನ ಕಾಯಿಲೆಗಾಗಿ ಅತಿಯಾಗಿ ಚಿಂತಿಸುತ್ತಿದ್ದಳು. ಅವಳು ಬಾಬಾರವರಿಗೆ ಸಂಪೂರ್ಣವಾಗಿ ಶರಣಾದಾಗ ಬಾಬಾ ಅವಳ ಮಗನನ್ನು ಗುಣಪಡಿಸಿದರು. ಆಗ ಬಾಬಾ ಹೇಳಿದರು, ಯಾವಾಗ ನೀನು ಚಿಂತೆಯನ್ನು ಬಿಟ್ಟು ನನಗೆ ಒಪ್ಪಿಸಿದೆಯೋ ಅಂತೆ ನಾನು ನಿನ್ನನ್ನು ಸಂಭಾಳಿಸಲು ಶುರು ಮಾಡಿದೆ ಅಂತ. ನೋಡಿ ಭಕ್ತರೇ, ಹೇಗಿದೆ ಬಾಬಾ ಅವರ ಸತ್ಯ ಮತ್ತು ಸಮರ್ಪಣೆಯ ಅರ್ಥವನ್ನು ತಿಳಿಸಿಕೊಟ್ರು ಅಂತ. ಸತ್ಯ ನಿಮ್ಮನ್ನು ಹಗುರಗೊಳಿಸುತ್ತದೆ ಮತ್ತು ಸಮರ್ಪಣೆ ನಿಮ್ಮನ್ನು ಮುಕ್ತಗೊಳಿಸುತ್ತದೆ. ಸಾಯಿಯ ಮಾರ್ಗ ಅತ್ಯಂತ ಸರಳವಾಗಿದೆ. ಸತ್ಯವನ್ನು ಮಾತನಾಡಿ ಮತ್ತು ಏನೇ ಆದರೂ ಅದನ್ನು ದೈವ ಇಚ್ಛೆ ಎಂದು ಸ್ವೀಕರಿಸಿ. ಇದೇ ಜೀವನದ ದೊಡ್ಡ ಶಾಂತಿ. ಸಾಯಿ ಬಾಬಾರವರು ನಮಗೆ ಸತ್ಯದ ಹಾದಿಯಲ್ಲಿ ನಡೆಯುವ ಶಕ್ತಿಯನ್ನು ನೀಡಲಿ. ಓಂ ಸಾಯಿರಾಮ್. ಈ ಸಂದೇಶ ನಿಮ್ಮ ಮನಸ್ಸಿಗೆ ತಲುಪಿದ್ದರೆ ನಿಮ್ಮವರಿಗೂ ಇದನ್ನು ತಲುಪಿಸಿ. ಬಾಬಾರವರ ಆಶೀರ್ವಾದ ನಿಮ್ಮ ಮೇಲೆ ಸದಾ ಇರಲಿ. ಎಲ್ಲರಿಗೂ ಶುಭವಾಗಲಿ. ಶುಭ ದಿನ.